ಬೆಳಿಗ್ಗೆ 6 ಗಂಟೆನೇ ಬರೋಣ ಅಂದ್ಕೊಂಡೆ. 9 ಗಂಟೆ ಆಯಿತು, ಇವಾಗ ಎದ್ದು ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಕೊಕ್ಕರಳ್ಳಿ ಕೆರೆ ಬಂದಾಗ ಒಂದೊಳ್ಳೆ ಕ್ಯಾಮ್ರಾ ಇರಲಿಲ್ಲ, ಮೈಕ್ ಇರಲಿಲ್ಲ, ಹೆಂಗೆಂಗೋ ಮಾಡ್ತಾಯಿದ್ದೆ. ಈಗ ಒಳ್ಳೆ ಒಂದು ಐಫೋನ್ ಐತೆ, ಕ್ಲಾರಿಟಿ ನನಗೆ ಬರ್ತಾಯಿದೆ. ಫಸ್ಟ್ ಎಲ್ಲ ವೀಡಿಯೋ ಮಾಡಬೇಕಾದ್ರೆ ರೆಡ್ಮಿ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಅವಾಗೆಲ್ಲ ನಾನೇ ನೋಡ್ತಾಯಿದ್ರು, ಎಂಟು ಕೊಟ್ಟ ಫೋನಲ್ಲಿ ವೀಡಿಯೋ ಮಾಡ್ತಾವನೆ ಅಂತ. ಇವಾಗ ಐಫೋನ್ ಐತೆ, ಯಾರೂ ನೋಡ್ತಾಯಿಲ್ಲ. ಮೊದಲೆಲ್ಲ ಸ್ವಲ್ಪ ಅಷ್ಟೊಂದು ವಾಯ್ಸ್ ಚೆನ್ನಾಗಿರಲಿಲ್ಲ. ಪರವಾಗಿಲ್ಲ, ನಾನು ಸಂಡೇ ಅಷ್ಟೊಂದು ಜನ ಬರಲ್ಲ ಅಂದ್ಕೊಂಡಿದ್ದೆ. ತುಂಬ ಜನನೇ ಬಂದವ್ರೆ, ಇವಾಗಲೇ ಇಷ್ಟು ಜನ ಬಂದವ್ರೆ. ಇನ್ನು ಬೆಳಿಗ್ಗೆ ಒಂದು 8 ಗಂಟೆ 7 ಗಂಟೆಗೆಲ್ಲ ಎಷ್ಟು ಜನ ಬಂದಿರ್ಬಿಡ. ತುಂಬ ಜನ ಇರ್ತಾರೆ ಅವರು. ಇಲ್ಲಿ ಫೋಟೋಶೂಟ್ ಮಾಡ್ಬೋದು, ಬಟ್ ಎಂಟ್ರಿ ಇಲ್ಲ, ಲಾಕ್ ಮಾಡ್ಯಾವ್ರೆ. ಮೊದಲಿಗೆ ಇವಾಗೂ ತುಂಬಾ ಧೈರ್ಯ ಐತೆ ನನಗೆ. ಯಾಕಂದರೆ ಪಬ್ಲಿಕಲ್ಲಿ ಈ ಥರ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಇದೇ ಧೈರ್ಯವಾಗಿ ಇದೇ ಫಸ್ಟ್ ಹೋಗ್ತಾ ಇರೋದು. ನನ್ನ ಇನ್ಸ್ಟಾ ಪೇಜಲ್ಲಿ ಫೈನಲಿ ಎಲ್ಲರಿಗೂ ಥ್ಯಾಂಕ್ಸ್. 500 ಫಾಲೋವರ್ಸ್ ಇದ್ದೀರಾ. ಫಸ್ಟ್ ಟೈಮ್ 500 ಫಾಲೋವರ್ಸ್ ನನ್ನ ಇನ್ಸ್ಟಾ ಐ ಡಿ. ಕೆಲವರು ಅನ್ಕೋಬೋದು 500ಕ್ಕೆ ಖುಷಿ ಪಡ್ತಾ ಇದ್ದೇನೆ, ಇನ್ನೇನು 1000 10,000 ಬಂದ್ಬಿಟ್ರೆ ನೆಕ್ಸ್ಟ್ ಖುಷಿ. ಅಳಗೋರು ಯಾರ್ಯಾರೋ ಹೆಂಗೆಂಗೋ ಕಿತ್ತೋಗಿರೋ ವೀಡಿಯೋ ಎಲ್ಲ ಮಾಡ್ಕೊಂಡು ಫಾಲೋವರ್ಸ್ ತಗೋತಾರೆ. ಒಳ್ಳೆ ವೀಡಿಯೋ ಕಂಟೆಂಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು 1-2 ಅವರ್ ವೇಸ್ಟ್ ಮಾಡ್ಕೊಂಡು ವ್ಯೂಸ್ ಬರಲಿಲ್ಲ ಅಂತಂದರೆ ಬೇಜಾರಾಗುತ್ತೆ ಅಲ್ವಾ. ನಾನು ಹೆಚ್ಚು ಕಮ್ಮಿ ಇನ್ಸ್ಟಾ ಐ ಡಿನ ಅದು ಯಾವಾಗ ಬಂತು ಆವಾಗಿಂದನೂ ಅಷ್ಟೇ. ನಾನು ಕಮ್ಮಿ ಅಂದ್ರೂ ಒಂದು 10-20 ಐ ಡಿ ಇರ್ಬೋದು. ಏನಕ್ಕೆ ಅಂದರೆ ಇಲ್ಲಿ ತನಕ ಏನಾದ್ರು ಒಂದೇ ಐ ಡಿನ ಯೂಸ್ ಮಾಡಿದ್ದಿದ್ರೆ ಒಂದು 10K ಫಾಲೋವರ್ಸ್ ಆದರೆ ಇರ್ತಿದ್ರು. ವಿಡಿಯೋ ಹಾಕೋದು, ವ್ಯೂಸ್ ಆಗಿಲ್ಲ ಅಂತ ಡಿಲೀಟ್ ಮಾಡೋದು, ಇದೇ ಮಾಡ್ತಾಯಿದ್ದೆ ಸುಮ್ಮನೆ. ಸೊ ಈ ಇನ್ಸ್ಟಾ ಐ ಡಿನ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇರ್ಬೋದು, ಪರವಾಗಿಲ್ಲ. ಇವಾಗ ವ್ಯೂಸ್ ಬರ್ತಾಯಿದೆ. ನಿಮ್ಮ ಬೆಂಬಲ ಹಿಂಗೆ ಇದ್ದರೆ ನಾವು ಬೆಳಿಬೋದು. ಯಾರ್ಯಾರೋ ಬೆಳೀತಾರೆ, ನಾವು ಒಳ್ಳೆ ಕಂಟೆಂಟ್ ಕೊಡ್ತೀವಿ, ವಿಡಿಯೋ ಮಾಡ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ತಳ್ಳಿಬಿಡಿ. ಕೆಲವ್ರು ಏನು ಮಾಡ್ತಾರೆ, ಇಷ್ಟ ಇದ್ರೂ ನೋಡ್ಬಿಟ್ಟು ಲೈಕ್ ಮಾಡಿದೆ ಹೆಂಗೆ ಔಟ್ ಆಗಿಬಿಡ್ತಾರೆ. ಅದು ಸ್ವಲ್ಪ ಬೇಜಾರಾಗುತ್ತೆ. ನಾಳೆಯಿಂದ ನಾನು ಚಾಲೆಂಜ್ ಆಫ್ 100 days ಇನ್ ಮಸಲ್ ಗೇನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಬರೀ ಭಾನುವಾರ ಮಾತ್ರ ಅಲ್ಲಿ ಇಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡು ಕಂಟೆಂಟ್ ಮಾಡ್ತಾಯಿದ್ದೆ. ಅದನ್ನು ಮಾಡ್ತೀನಿ, ಬಟ್ ಕಂಟೆಂಟ್ ಸಿಗ್ತಾ ಇರಲಿಲ್ಲ. ಸೊ ಇದರಿಂದಾದ್ರೂ ಕಂಟೆಂಟ್ ಸಿಗುತ್ತೆ, ಸೊ ಬಾಡಿನೂ ಡೆವಲಪ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಕಮ್ಮಿ ಬಜೆಟಲ್ಲಿ ಮಸಲ್ ಗೇನ್ ಮಾಡೋದು. ಈಗ ಕೆಲವರು ಹಾಸ್ಟೆಲ್ ಇರ್ತಾರೆ, ಫುಡ್ಡು ಸರಿಯಾಗಿ ಮೇಂಟೈನ್ ಸಿಗೋಲ್ಲ ಹಾಸ್ಟೆಲಲ್ಲಿ. ಅದಕ್ಕೆ ಕಮ್ಮಿ ಬಜೆಟಲ್ಲಿ ಮಸಲ್ ಗೇನ್ ಮಾಡೋಣ ಅಂತ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಇನ್ಸ್ಟಾದಲ್ಲೂ ಹಾಕ್ತೀನಿ. ಎಲ್ಲರೂ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೋಡಿ, ಪೂರ್ತಿ ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಏನೇನು ಐಟಮ್ ಬೇಕು, ಹೆಂಗೆ ಮಾಡಬೇಕು, ಏನು ತಿನ್ನಬೇಕು, ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಕೊಟ್ಟರೆ ಖಂಡಿತ ತುಂಬಾ ಖುಷಿ ಆಗುತ್ತೆ. ನಮ್ಮನ್ನು ನೋಡ್ತಾವ್ರೆ ಇಷ್ಟು ಜನ, ಲೈಕ್ ಮಾಡ್ತಾರೆ. ಆಗ ಇನ್ನೂ ಕ್ರೇಜಿ ವಿಡಿಯೋ ಮಾಡೋದಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಷ್ಟೇ.
ಇನ್ನೇನಿಲ್ಲ. ಏನೇನು ಐಟಮ್ ಬೇಕು ಫಸ್ಟು ತಗೊಬಿಡೋಣ, ಆಮೇಲೆ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಹೇಳೋದನ್ನ ಮರ್ತಿದ್ದೆ. ಸೊ ನಾಳೆಯಿಂದ ಮಜಲ್ ಗೇನ್ ಕಮ್ಮಿ ಖರ್ಚಲ್ಲಿ ಮಜಲ್ ಗೇನ್ ಏನೋ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತಂದೆ. ಸೊ ನೀವೆಲ್ಲ ಅನ್ಕೊಂಡಿರ್ತೀರ ಜಿಮ್ಗೆ ಹೋಗಿ ಮಾಡ್ತಾನೆ. ನಾವು ಜೀರೋ ಇನ್ವೆಸ್ಟ್ಮೆಂಟ್, ಜಿಮ್ಮೇ ಬೇಡ ಗುರು. ಮೆಸ್ಲಿರೋರ್ಗೆ ಹೇಳ್ತಾ ಇರೋದು ಮೇನಾಗಿ. ಅಲ್ಲ, ಚಿನ್ನಂಥ ಪ್ಲೇಸ್ ನಮ್ಮ ಕುಕ್ರಳ್ಳಿ ಕೆರೆ ಇರಬೇಕಾದ್ರೆ ಜಿಮ್ಗೆ ಯಾಕೆ ಹೋಗ್ಲಿ ಗುರು? ನಾಳೆಯಿಂದ ನೀವೇ ನೋಡ್ತೀರಲ್ಲ, ನೋಡಿ ನಾವು ನಾಳೆಯಿಂದ ವರ್ಕೌಟ್ ಮಾಡೋ ಸ್ಥಳ. ಪ್ರಕೃತಿನ ಸವಿದು ವರ್ಕೌಟ್ ಮಾಡೋದು ಹೇಗಿದೆ, 4 ಗೋಡೆ ಮಧ್ಯೆ ವರ್ಕೌಟ್ ಮಾಡೋದು ಹೇಗಿದೆ. ನೇಚರ್ ಇಸ್ ನೇಚರ್ ಗುರು, ಇಟ್ಸ್ ಫೈನ್. ಇವಾಗ ಮಾತು ಜಾಸ್ತಿ ಆಯ್ತು ಅನ್ಸುತ್ತೆ ಅದು. ಸೊ ಗೇಮ್ಗೆ ಏನೇನು ಬೇಕು, ಪ್ರಾಡಕ್ಟ್ಸ್ ಬನ್ನಿ ಹೋಗೋಣ ತರಕ್ಕೆ. ಇದು ಬಂದು ಸೋಯಾಬೀನ್, ಎಲ್ಲರಿಗೂ ಗೊತ್ತಿದೆ, ಇದು ಒಳ್ಳೆ ಪ್ರೋಟೀನ್ ಕೂಡ. ಕಾವರುಗಡಲೆ, ಇದು ಬಂದು ಅಳಸಂದೆ, ಇದು ಹಸಿ ಕಡಲೆ, ಮೊಸರು ಎಲ್ಲ ಒಟ್ಟಿಗೆ ಇಲ್ಲ ಸಿಕ್ಬಿಟ್ಟಿತ್ತು. ಎಲ್ಲನೂ 4 ಕೆಜಿ ಹಾಕ್ಬಿಡಿ. ಹೋಲ್ಸೇಲಾ? ಹೋಲ್ಸೇಲ್. ಡ್ರೈ ಫ್ರೂಟ್ಸೇ ಬೇಕಾಗಿಲ್ಲ, ಇದೇ ಬೇಕಾದಷ್ಟು. ಕಮ್ಮಿ ಬಜೆಟು ಮಜಲ್ ಗೇನ್. ಏನೋ ಹುಮ್ಮಸ್ಸಲ್ಲಿ ತಗೋತಾ ಇದ್ದೀನಿ. ಸೊ ನೀವು ಹಂಗೆ ಸಪೋರ್ಟ್ ಮಾಡಿದ್ರೆ ಹೆಂಗೋ ಮಾಡ್ಬೋದು. 100 ದಿನ 100 ದಿನ ಮೊದಲೇ ಚಳಿ ಬೇರೆ. ಓಯ್, ಏನು ನಿನ್ನ ಹೆಸರು? ರಿಯಾನ್ಸ್. ಕಾಳುಗಳು ತಿನ್ನಕ್ಕೆ ಬಂದ? ಕಾಳುಗಳು? ಹಾಂ. ಈ ಅಡ್ರೆಸ್ ಬಂದ್ಬಿಟ್ಟು 10 ರೋಡಿಂದ ಅಂದರೆ ಇಲ್ಲಿ ಅಂಬಿಕಾ ಟ್ರೇಡರ್ಸ್ ಅಂತ ಇದೆ. ಇಲ್ಲಿ ಪ್ರತಿಯೊಂದು ಕಾಳುಗಳು ಸಿಗುತ್ತೆ, ವಿಸಿಟ್ ಮಾಡಿ. ಹೋಲ್ಸೇಲ್ ಅಂಗಡಿ. ಇಷ್ಟಕ್ಕೆ ಬರೀ 130 ರೂಪಾಯಿ. ಅದೇ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಮೇಂಟೈನ್ ಮಾಡ್ತೀನಿ ಅಂತಂದರೆ ಚಿಕನ್ ಅದು ಇನ್ನೂ 1000 ಮೇಲೆ ಎಳ್ದು ಬಿಡ್ತದೆ. ಒಂದು 5 ಥರ ತೊಗೊಂಡಿದ್ದೀನಿ ಅಷ್ಟೇ. ಹೆಂಗೆ ಮಾಡೋಣ, ಹೆಂಗೆ ತಿನ್ನೋಣ ಅಂತ ಅಲ್ಲಿಂದ ತೋರಿಸ್ತೀನಿ. ನಾನು ಡೈಲಿ ಶಾಪಿಂಗ್ ಮಾಡೋ ಪ್ರಗತಿ ಚಿಕನ್ 2 ಕ್ರೇಟ್ ಮೊಟ್ಟೆ ತಗೊಂಡು. ಹಾಂ, ಕೊನೆಗೂ ನಾಳೆ ಪ್ರಿಪ್ರೇಷನ್ಗೆ ಕಾಳುಗಳನ್ನ ತಂದಿದ್ದೀನಿ. 2 ಕ್ರೇಟ್ ಮೊಟ್ಟೆ ಬೇರೆ ತಂದಿದ್ದೀನಿ. ನಾಳೆ ಬೆಳಿಗ್ಗೆ ನನಗೆ ಕಾನ್ಫಿಡೆಂಟ್ ಐತೆ ಎದ್ದೇಳ್ತೀನಿ ಆ ಚಳಿಲಿ. ನೀವು ಸಪೋರ್ಟ್ ಮಾಡಬೇಕು. ಸೊ ನಾಳೆ ಬೆಳಿಗ್ಗೆ ಸಿಗೋಣ. ಬಾಯ್.